ಹೌದು ರೀ. ನಮ್ಮ ಭಾಷೆ ನಮ್ಗೆ ಉಳಿಬೇಕಾಯ್ತಂದ್ರೆ ನಮ್ಗೆ ಹೊಟ್ಟೆ ಹಿಟ್ಟಬೇಕಲ್ಲ, ಅದು ಕೊಡು ಕ್ಷೇತ್ರ ಕೇವಲ ಕೃಷಿ ಆಧಾರಿತ ಉದ್ಯೋಗಗಳು. ಅವು ಇಡೀ ದೇಶಕ್ಕೆ ಉದ್ಯೋಗ ಕೊಡೋಂಗಿದಾವೆ. ಸ್ಮಾಲ್ ಚಿಕ್ಕ ಚಿಕ್ಕ ನಾವು ಡ್ಯಾಮ್ಗಳು ಕಟ್ಟಿಲ್ಲ, ಬೃಹತ್ ಡ್ಯಾಮ್ಗಳು ಕಟ್ಟಿದ್ವಿ, ಅನೇಕ ಕಾಡುಗಳು ನಾಶ ಮಾಡ್ಕೊಂಡಿವಿ. ಇವೆಲ್ಲ ಅಪರಾಧ ಹೆಜ್ಜೆಗಳ್ರಿ ಇವೆಲ್ಲ. ಇದರ ಬಗ್ಗೆ ಬಿಳಿಮಲೆಯವರು ಏನು ಹೇಳ್ತಾರೆ? ಬೆಳೆಮಾರವ್ರು ನೇರ ಪ್ರಶ್ನೆ ಇದು. ನಾವು ಇಡುವಲ್ಲಿ ಆರ್ಥಿಕವಾಗಿ ಅಭದ್ರತೆಯನ್ನು ಇಟ್ಕೊಂಡಿವಿ. ಮಿಕ್ಸರ್ ಎಕಾನಮಿ ಮಾಡಿದ್ವಿ, ಇವತ್ತು ಓಪನ್ ಮಾರ್ಕೆಟ್ ಮಾಡಿದ್ವಿ. ಓಪನ್ ಮಾರ್ಕೆಟ್ ಎಷ್ಟು ಮಂದಿ ಉದ್ಯೋಗ ಕೊಡಿದ್ರಿ? ₹1 62 ಪೈಸೆ ಕಾರ್ಪೊರೇಟ್ ಕಿಸ್ದಾಗದಾವ. ಅವ್ರು ಹೆಂಗ್ರಿ ನಮ್ಮ ಮಕ್ಕಳು ಉದ್ಯೋಗ ಕೊಡ್ತಾರೆ? ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು? ನಮ್ಮ ಮೋದಿಜಿಯವರು 32 ಕಾರ್ಪೊರೇಟ್ ನಮ್ಮ ಇದನ್ನು ಏನೋ PSUಗಳನ್ನು ಕಾರ್ಪೊರೇಟ್ ಕೊಟ್ಟರು. ಎಷ್ಟು ಉದ್ಯೋಗ ಕೊಟ್ಟರು? ಬ್ಯಾಂಕ್ಗಳನ್ನು ರಾಷ್ಟ್ರಗಳಿದ್ದು ಏನೋ ಒಂದಿಷ್ಟು ನೌಕರಿ ಕೊಡ್ತಿದ್ವು 13-14 ಲಕ್ಷ ಜನಕ್ಕೆ. ಈಗ ಅದು 7-8 ಲಕ್ಷಕ್ಕೋ 9 ಲಕ್ಷ ಬಂದು ನಿಂತದ್ದು. ಅದು ಹೆಂಗೆ ಕೊಡ್ತಿದ್ರು ಉದ್ಯೋಗ ಎಲ್ಲ ಕಡೆ? ಇಲ್ಲಿ ಕೊಡೋದು ಒಂದು ಏನಪ್ಪ ಅಂತಂದ್ರೆ, ಮೊದಲೇದು ಕೃಷಿ ಉದ್ದಿಮೆ ಅಂತ ಘೋಷಣೆ ಜೊತೆಗೆ ಪ್ರತಿ ಹಳ್ಳಿಗಿನೂ ಒಂದು ಗೋಡಾವನ್, ಒಂದು ಶಾಲೆ ಶಿವಂತ ತನಕ ಮಾಡೋದ್ರಿಂದಾಗೆ ಟೀ ಸೆಂಟ್ರದ್ದು ಎಕಾನಮಿ ಆಗ್ತದೆ. ತಾವು ಬೆಳೆದ ಬೆಳೆಗೆ ರೇಟ್ ಬರ್ತದೆ, ಅದರಿಂದ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ. ಇದನ್ನು ಯಾರೂ ಮಾತಾಡ್ತಾ ಇಲ್ಲ, ಯಾರೂ ಹೇಳ್ತಾ ಇಲ್ಲ. ಇದು ನಮ್ಮ ಬಿಳಿಮಲೆಯವರು ಯಾಕೆ ಹೇಳ್ಬಾರ್ದು? ಸಾಹಿತಿಗಳು ಯಾಕೆ ಹೇಳ್ಬಾರ್ದು? ಕವಿಗಳು ಯಾಕೆ ಹೇಳ್ಬಾರ್ದು? ಎಕನಾಮಿಸ್ಟ್ಗಳು ಯಾಕೆ ಹೇಳ್ಬಾರ್ದು? ಗಾಂಧಿಯಲ್ಲಿ ಸರಿ ಇದ್ರು ಅಂತ ಯಾಕೆ ಹೇಳ್ಬಾರ್ದು?